ಒಂದು ಪುಟ್ಟ ಹುಡುಗಿ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಒಂದು ರೋಗ ಅವರಿಗೆ ಬಂದಿರುತ್ತೆ. ಡಾಕ್ಟರ್ ಹೇಳ್ತಾರೆ, ಈ ಮಗು ಯಾವುದೇ ಕಾರಣಕ್ಕೂ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ, ನಡೆಯೋದೇ ಇಲ್ಲ, ಅಕಸ್ಮಾತ್ ನಡೆದ್ರೆ ಅದು ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತಾರೆ. ಅವ್ರ ಅಪ್ಪ ಏನ್ ಮಾಡ್ತಾರೆ, ತುಂಬಾ ಬೇಜಾರಿಂದ ಪ್ರತಿದಿನ ಆ ಮಗುವನ್ನು ಮನೆಯಲ್ಲಿ ಮಲಗಿಸಿ ಕೆಲಸಕ್ಕೆ ಹೋಗ್ತಾರೆ. ಆ ಮಗುವಿಗೆ ಒಂದು ಆಸೆ ಇರುತ್ತೆ, ಒಂದು ಗುರಿ ಅನ್ನೋದಿರುತ್ತೆ, ನಾನು ದೊಡ್ಡ ರನ್ನಿಂಗ್ ಚಾಂಪಿಯನ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆ ಮಗು ಪ್ರತಿದಿನ ಅವ್ರ ಅಪ್ಪ ಮಲಗಿಸಿ ಹೋದ ನಂತರ ಮಂಚದಿಂದ ಕೆಳಗಡೆ ಬಿದ್ದು ನಡೆಯೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ, ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಸೊ ಪ್ರತಿದಿನ ಕಂಟಿನ್ಯೂಸ್ ಇದೇ ರೀತಿ ಮಾಡ್ತಾ ಇರುತ್ತೆ. ಸುಮಾರು 1 ತಿಂಗಳ ಆದಮೇಲೆ ಅವ್ರ ಗೋಡೆಯನ್ನು ಇಟ್ಕೊಂಡು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. 2 ತಿಂಗಳಾದ್ಮೇಲೆ ವಿತೌಟ್ ಗೋಡೆ ಅವ್ರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 3 ತಿಂಗಳ ಆದ್ಮೇಲೆ ಸಣ್ಣ ಸಣ್ಣ ಹೆಜ್ಜೆಯನ್ನು ಹೊಂದಕ್ಕೆ ಪ್ರಾರಂಭ ಮಾಡ್ತಾರೆ. ಫೈನಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನಿಂಗ್ ನಲ್ಲಿ ಚಾಂಪಿಯನ್ ಕೂಡ ಆಗ್ತಾರೆ. ಬಹಳ ದೊಡ್ಡ ಹೆಸರನ್ನು ಕೂಡ ಮಾಡ್ತಾರೆ. ಅವ್ರ ಹೆಸರೇ ವಿಲ್ಮಾ ರುಡಾಲ್ಫ್ ಅಂತ ಹೇಳಿ. ಚಿಕ್ಕ ವಯಸ್ಸಿನಲ್ಲೇ ತನಗಿದ್ದ ಸಮಸ್ಯೆಯನ್ನು ನೋಡದೆ ತನಗಿದ್ದ ಗುರಿಯನ್ನು ನೋಡಿ ಸಾಧಿಸುತ್ತೆ. ಹಾಗೆ ನಮ್ಮ ಲೈಫಲ್ಲಿ ಏನು ಆಗಲ್ಲ ಅನ್ಕೊಂಡ್ರೆ ಆಗದೇ ಇಲ್ಲ, ಎಲ್ಲ ಆಗುತ್ತೆ ಅಂತ ಪ್ರಯತ್ನ ಪಟ್ರೆ